ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್. ಇವತ್ತು ಬಂದು ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಿನ್ನೆ ನೈಟು ತೊಗೊಂಡು ಬಂದಿರೋ ಸ್ಯಾರಿಗೆ ರಾತ್ರಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಅದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ಸ್ಯಾರಿ ಕೂಡ ಯಾವ ಥರ ಇದೆ ಅಂತ ಕೂಡ ನಾನು ತೋರಿಸ್ತೀನಿ. ಯಾವ ಥರ ಸ್ಯಾರಿಗೆ ನಾನು ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನಂತರನೇ ಯಾರಾದರೂ ಟೈಲರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಡಿಸೈನರ್ಸ್ ಆಗಿರ್ಬೋದು, ಮನೆಯಲ್ಲಿ ಸ್ಟಿಚ್ ಮಾಡೋ ಅಂಥವ್ರಾಗಿರ್ಬೋದು, ರಾತ್ರಿ ಯಾರು ಸ್ಯಾರಿ ತೊಗೊಬಂದು 1 ಅವರಲ್ಲಿ 2 ಅವರ್ಸಲ್ಲಿ ಸ್ಟಿಚ್ ಮಾಡ್ಕೊತೀರಂತ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ನಾವು ಹಾಗೆ ಅಲ್ವಾ, ನಾವು ನಮಗೆ ಬೇಕಾದಾಗ ನಾವು ಮಾಡ್ಕೊಳ್ಳೋದೇ ಇಲ್ಲ, ಫ್ರೀ ಇದ್ದಾಗೂ ಮಾಡ್ಕೊಳಲ್ಲ. ನಮಗೆ ಯಾವಾಗ ಅರ್ಜೆಂಟ್ ಇರುತ್ತೋ ಆವಾಗ ಸ್ಯಾರಿ ತೊಗೊಬರೋದು, ಆವಾಗ ಸ್ಟಿಚ್ ಮಾಡ್ಕೊಬೋದು ಆ ಥರ. ಅದಕ್ಕೆ ಯಾವುದಾದ್ರೂ ಒಂದು ಸ್ಕಿಲ್ ಅನ್ನೋದು ನಮ್ಮ ಹತ್ರ ಇದ್ದರೆ, ನಮಗೆ ಕೆಲಸ ಗೊತ್ತಿದ್ದರೆ ನಾವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಬೋದಲ್ವಾ. ಹಾಗಾಗಿ ನೋಡೋಣ, ಇವಾಗ ಸ್ಯಾರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಾನು ಒಂದು 3D ಪ್ಯಾಟರ್ನಲ್ಲಿ ತೊಗೊಂಡಿದ್ದೀನಿ ಸ್ಯಾರಿನ. ಇದು ನನಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಇದು ಸ್ಯಾರಿ ಲುಕ್ ವೈಸ್ ಎಲ್ಲ ತುಂಬಾ ಸಕ್ಕತ್ತಾಗಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಒಂದು ಸೆಮಿ ಕ್ರೇಪ್ ಅಂತಲೇ ಅನ್ಬೋದು, ನೋಡ್ಬೋದು. ಆ್ಯಕ್ಚುಲಿ ಈ ಬಾಡಿ ಪೋರ್ಷನ್ ಇದೆಯಲ್ಲ, ಇದೆಲ್ಲ ಫುಲ್ ಬಂದು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾನೆ. ಹಾಗೆ ಇದನ್ನು ಮಾತ್ರ ಸ್ವಲ್ಪ ಒಂಥರ ಮೆಂತೆ ಕಲರ್ ಥರ ಕೊಟ್ಟಿದ್ದಾನೆ, ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಬಟ್ ಆ್ಯಕ್ಚುಲಿ ನಾವು ಬ್ಲ್ಯಾಕೆಲ್ಲ ಅಷ್ಟು ವೇರ್ ಮಾಡಲ್ಲ, ಬಟ್ ಆದರೂ ಅದು ಲುಕ್ ವೈಸ್ ಚೆನ್ನಾಗಿದೆ ಅಂತ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಬಂದು ನಾನು ಮಾಡ್ಕೊಂಡಿರೋದು ಹೆಂಗೆ ಯಾವ ಥರ ಬ್ಲೌಸ್ ಮಾಡಿದ್ದೀನಿ ಗೊತ್ತಾ. ಆಲ್ಮೋಸ್ಟ್ ನಾನು ಫ್ರಂಟಲ್ಲಿ ಬಂದು ಈ ಥರ ಸ್ಯಾರೀಸ್ಗೆ ಏನು ನಾನು ರೆಫರ್ ಮಾಡ್ತೀನಿ ಅಂತಂದರೆ, ಡೀಪ್ ಬ್ರಾಡ್ ಆಗಿರೋಂತಹ ಒಂದು ಸ್ವೀಟ್ ಆರ್ಟ್ ನೆಕ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಪ್ರಿನ್ಸೆಸ್ ಕಟ್ನ ಕೂಡ ಮಾಡ್ಕೊಂಡಿದ್ದೀನಿ. ಪ್ರಿನ್ಸೆಸ್ ಕಟ್ ಏನಂತಂದರೆ, ನನಗೆ ಬೇಗ ಈಸಿ ಕೆಲಸ ಆಗುತ್ತೆ ಅಂತ ಪರ್ಫೆಕ್ಟಾಗಿರುವಂತಹ ಪ್ಯಾಟ್ರನ್ ರೆಡಿ ಮಾಡಿ ಪ್ರಿನ್ಸೆಸ್ ಕಟ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು. ಆ್ಯಕ್ಚುಲಿ ನಾನು ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿವಸ ಆಯಿತು. ಇನ್ಮೇಲೆ ಫೇಸ್ಬುಕ್ಕಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋಣ ಅಂದ್ಕೊಂಡಿದ್ದೀನಿ. ನನ್ನ ಫೇಸ್ಬುಕ್ ಪೇಜಲ್ಲಿ ಟೈಲರಿಂಗ್ ರಿಲೇಟೆಡು ಹಾಗೆ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ನ ತುಂಬಾ ಅಪ್ಲೋಡ್ ಮಾಡಬೇಕು ಅಂದ್ಕೋತಾ ಇದ್ದೀನಿ. ಹಾಗೆ ನಮ್ಮ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ YT ಲಿಂಕ್ನ ಬಂದು ನನ್ನ ಯೂಟ್ಯೂಬ್ ಲಿಂಕ್ನ ಕೂಡ ಇಲ್ಲಿ ಕೊಡ್ತೀನಿ. ಯಾಕಂತಂದರೆ ಅದರಲ್ಲೂ ಕೂಡ ತುಂಬ ಫ್ಯಾಷನ್ ರಿಲೇಟೆಡ್ ಹಾಗೆ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೋತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ, ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಷಯದ ಬಗ್ಗೆ. ಬ್ಯಾಕ್ ಸೈಡ್ ನೋಡಿ, ಅಂದರೆ ಏನಂತಂದರೆ ಯಾವ ಥರ ಬಟ್ಟೆಗೆ, ಯಾವ ಥರ ಸ್ಯಾರಿಗೆ ನಾವು ಯಾವ ಥರ ಡಿಸೈನ್ ಮಾಡ್ಕೊತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಮಿಷಿನ್ ವರ್ಕು ಕೂಡ ಮಾಡಿಸ್ಕೋಬೋದಾಗಿತ್ತು. ನನಗೆ ಮಿಷಿನ್ ವರ್ಕ್ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಇಲ್ಲಾಂತಂದರೆ ನಮಗೆ ತುಂಬ ಕಾಸ್ಟ್ಲಿ ಸ್ಯಾರೀಸ್ ತೊಗೊಂಡಾಗ ಬೇಕಾದರೆ ಹ್ಯಾಂಡ್ ವರ್ಕು ಕೂಡ ಮಾಡಿಸ್ಕೋಬೋದು. ಬಟ್ ಇದು ಸ್ಯಾರಿಗೆ ನನಗೇನು ಮಿಷಿನ್ ವರ್ಕ್ ಮಾಡಿಸೋದಕ್ಕೆ ನನಗೇನು ಅಷ್ಟೊಂದು ವರ್ತ್ ಅಂತ ಅನಿಸಿಲ್ಲ. ಬಟ್ ಈ ಥರ ಇದೊಂಥರ ಫ್ಯಾನ್ಸಿಯಾಗಿದೆ, 3D ಪ್ಯಾಟ್ರನ್ ಆಗಿರೋದ್ರಿಂದ ಈ ಥರ ಡಿಸೈನ್ ಮಾಡ್ಕೊಂಡ್ರೆ ಸಾಕು, ಲೈಟಾಗಿ ಪ್ಯಾಚ್ ವರ್ಕ್ ಇರೋ ಥರ ನೋಡಿ, ಈ ಥರ ಇದೆ. ಬ್ಯಾಕ್ ಸೈಡ್ ನೋಡಿ, ಜಸ್ಟು ತುಂಬ ಡೀಪ್ ಮಾಡಿ ಈ ಥರ ಒಂದು ಪ್ಯಾಚ್ ವರ್ಕ್ನ ಕೊಟ್ಕೊಂಡಿದ್ದೀನಿ. ತುಂಬ ಡೀಪ್ ಮಾಡಿ ಜಸ್ಟ್ ಲೈಕ್, ಇಲ್ಲ ನೀವು ಇಲ್ಲೊಂದು ಬೋ ಕೂಡ ಅಟ್ಯಾಚ್ ಮಾಡ್ಬೋದಾಗಿತ್ತು. ಈ ಒಂದು ಪೋರ್ಷನಲ್ಲಿ ನೀವು ಬೋ ಕೂಡ ಇಟ್ಕೋಬೋದಾಗಿತ್ತು. ಇಲ್ಲ ಜಸ್ಟ್ ಲೈಕ್ ಈ ಥರ ಟೈ ಥರ ಕಟ್ಟೋ ಥರ ಕೂಡ ಮಾಡ್ಕೋಬೋದು. ಬಟ್ ನನಗೆ ಟೈ ಥರ ಕಟ್ಟೋ ಥರ ಮಾಡಿಕೊಂಡ್ರೆ ಮತ್ತು ಬ್ಲೌಸು ಸ್ವಲ್ಪ ಲೂಸ್ ಏನಾದರೂ ಆಗ್ಬಿಟ್ರೆ ಅನ್ನೋದ್ರಿಂದ ನಾನು ಟೈ ಮಾಡ್ಕೊಂಡಿಲ್ಲ, ಜಸ್ಟ್ ಪ್ಯಾಚ್ ವರ್ಕ್ ಥರ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿಗೆ, ಈ ಬ್ಲೌಸ್ಗೆ ಸಕ್ಕತ್ತಾಗಿತ್ತು. ನಾನು ಯಾಕೆಂದರೆ ಬ್ಲ್ಯಾಕ್ ಬ್ಲೌಸ್ ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ಆದರೂ ಕೂಡ ನಾನು ಬ್ಲ್ಯಾಕು ವೇರ್ ಮಾಡ್ತಾಯಿಲ್ಲ. ಯಾಕಂದರೆ ತುಂಬ ಹೆವಿ ಬ್ಲ್ಯಾಕ್ ಆಗಬಾರ್ದು ಅನ್ನೋ ರೀಸನಿಂದ ತುಂಬ ಬ್ಲ್ಯಾಕ್ ವೇರ್ ಮಾಡ್ತಾಯಿಲ್ಲ. ಬ್ಲ್ಯಾಕ್ ಬ್ಲೌಸ್ ಇದೆ. ಏನು ರೀಸನ್ನು ಅಂತಂತಂದರೆ, ಮದುವೆ ಆಗಿರೋದ್ರಿಂದ ಜಾಸ್ತಿ ಬ್ಲ್ಯಾಕ್ ಕಾಣಿಸ್ಕೋಬಾರ್ದು. ನಾವು ಆ್ಯಕ್ಚುಲಿ ಬ್ಲ್ಯಾಕ್ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಇದರಲ್ಲಿ, ಹಾಗಾಗಿ. ಬಟ್ ಇದು ಲುಕ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಪ್ರೈಸ್ ಅಷ್ಟೇ, ಏನು ಅಷ್ಟೊಂದು ಏನು ಕಾಸ್ಟ್ಲಿ ಅಂತ ಹೇಳೋಕ್ಕಾಗಲ್ಲ. ಅಫೋರ್ಡಬಲ್ ಪ್ರೈಸಲ್ಲೇ ನಾನು ತೊಗೊಂಡಿದ್ದು. ನಿಮಗೆ ಈ ಥರ ಪ್ಯಾಟರ್ನ್ಸ್ ಬೇಕಂತಂದರೆ, ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಬೇಕಂತಂದರೆ ತುಂಬ ಕಾಸ್ಟ್ಲಿಯಲ್ಲೂ ಸಿಗುತ್ತೆ, ತುಂಬ ಕಡಿಮೆಯಲ್ಲೂ ಸಿಗುತ್ತೆ. ಬಟ್ ಎಲ್ಲರೂ 20,000, 30,000, 10,000, 15,000 ಹಾಕಿನೇ ತೊಗೊಳಕ್ಕಾಗಲ್ವಲ್ಲ. ಅಂಥವ್ರು ಬೇಕಾದರೆ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಂಡು ಕೂಡ ವೇರ್ ಮಾಡ್ಬೋದು. ಲುಕ್ ವೈಸ್ ಚೆನ್ನಾಗಿರುತ್ತೆ. ನಾವು ಒನ್ ಟೈಮ್ ಸ್ಯಾರಿ ತೊಗೊಂಡು ಮತ್ತೆ ಅದು ಯಾವಾಗೋ ನಾವು ಸೇಲ್ ಮಾಡೋದಕ್ಕೋಸ್ಕರ ನಾವು ಇವಾಗ ತೊಗೊಂಡು ಕುಡಿಡೋಂಥದ್ದು ಏನಿಲ್ವಲ್ಲ. ಬಟ್ ಒಂದು ಸ್ಯಾರಿ ತೊಗೊಳ್ಳೋ ಕಡೆ ನಾವು 2 ಸೀರೆ ಆದರೂ ತೊಗೋಬೋದು. ಎರಡನ್ನೂ ಬೇರೆ ಬೇರೆ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದಲ್ವ. ಹಾಗಾಗಿ ನನಗೆ ಆದಷ್ಟು ನನಗೆ ಲುಕ್ ವೈಸ್ ಚೆನ್ನಾಗಿದ್ದರೆ ಸಾಕು. ಪ್ರೈಸ್ ಎಲ್ಲ ನಾನು ಅದೆಲ್ಲ ನೋಡೋಕ್ಕೋಗಲ್ಲ. ಪ್ರೈಸ್ ವೈಸು ನೋಡ್ತೀನಿ, ಅಫೋರ್ಡಬಲ್ ಆಗಿರಬೇಕು.
ತುಂಬ ಸ್ಯಾರೀಸ್ ಮೇಲೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಫ್ ಇನ್ ಕೇಸ್ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆದರೂ ಸ್ವಲ್ಪ ಯೂಸ್ ಆಗುತ್ತೆ. ಬಟ್ ಹಾಗಾಗಿ ನಾನು ಸ್ಯಾರೀಸ್ ಮೇಲೆಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಅಫೋರ್ಡಬಲ್ ಆಗಿರಬೇಕು, ಚೆನ್ನಾಗಿರಬೇಕು, ಲುಕ್ಕು ಕೂಡ ಕೊಡಬೇಕು. ಹಾಗೆ ಯಾವ ಥರ ಸೀರೆಗೆ ಯಾವ ಥರ ಬ್ಲೌಸ್ ಡಿಸೈನ್ ಮಾಡ್ಕೋಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಬಟ್ ಈ ಸ್ಯಾರಿಗೆ ಇದೇ ಡಿಸೈನ್ ಓಕೆ. ಆಲ್ಮೋಸ್ಟ್ ನಾನು ಇದೇ ಥರನೇ ಫ್ರಂಟಲ್ಲಿ ಬಂದು ಸ್ವೀಟ್ ಆಟೇ ಹಾಕಿರ್ತೀನಿ. ಪರ್ಫೆಕ್ಟಾಗಿ ಬಂದಿದೆ ಅಂದ್ಕೊತೀನಿ. ಈ ಸ್ಯಾರಿ ಲುಕ್ ಬಂದು ನಾನು ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.